ಅಣ್ಣ ಅದಕ್ಕೆ ಎಲ್ಲಿದಾರಂತ ಹುಡುಕ್ತೀರಣ್ಣ? ಇದಾರೋ ಇಲ್ವೋ ಅಂತನೂ ಗೊತ್ತಿಲ್ಲಣ್ಣ. ಇಲ್ಲಣ್ಣ, ಸಿಗಲ್ಲಣ್ಣ. ಇದ್ದಾಳೆ. ಅವಳಿದ್ದಾಳೆ, ನನ್ಗೆ ಅಂತ ಬರ್ದಾಗಿದೆ. ಇಲ್ಲ ನಕ್ ನೀನೇ ಅವನು. ಫೋನ್ ಬಂತು, ಮಾತಾಡು. ಹಲೋ, ಎಲ್ಲಿದ್ದೀರೋ? ಅಣ್ಣ ಹುಡುಕ್ತಾ ಇದೀವಣ್ಣ. ಸಿಕ್ಕಿದ್ಲೇನೋ? ಇನ್ನೂ ಇಲ್ಲ ಅಣ್ಣ, ಹುಡುಕ್ತಾ ಇದೀವಣ್ಣ. ಸಿಗ್ಲೇಬೇಕು, ಇಲ್ಲ ಅಂದ್ರೆ ನಿಮ್ ಮುಸರು ನಿಂತೋಗುತ್ತೆ. ಆಯ್ತಣ್ಣ, ಬೇಗ ಹುಡುಕ್ತೀವಿ. ಎಲ್ಲಿದ್ದೀಯಾ ಸಪ್ನ? ಎಲ್ಲಿದ್ದೀಯಾ? ಎಲ್ಲಿದ್ದೀಯೇ? ಎಲ್ಲ ಚೆನ್ನಾಗಿದೆ, ಆದರೆ ಏನೋ ಮಿಸ್ ಆಗಿದೆಯಲ್ಲ. ಇದು ಕರೆಕ್ಟ್ ಸೀನ್ ಅಂದ್ರೆ. ಏನಪ್ಪ ಭಕ್ತ, ತೀರ್ಥ ತಗೋತೀಯಾ? ಮಗ, ಬೆಳಿಗ್ಗೆ ಒಂದು ಹುಡುಗಿನ ನೋಡ್ದೆ ಕಣೋ, ಸೂಪರು. ಸಾಯಿಸಲ್ಲ ನನ್ನ ಸಾಯಿಸು. ಬೆಳಗಿಂದ 100 ಸಲ ಆಯ್ತು, ಕುಡ್ದಿದ್ದು ಏರ್ತಾನೆ ಇಲ್ಲ. ನೀ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ಕರ್ಮ ಮಾಡಿರ್ಬೇಕು. ಇಲ್ಲ ಮಗ, ಇನ್ ಮುಂದೆ ನನ್ನ ಲೈಫು ಸತ್ತನೇಶ ಹೋಗು. ಬೆಳಗ್ಗೆಯಿಂದ ಟಾರ್ಚರ್ ಇಲ್ಲ ಕಣೋ. ಈ ಲೈಫ್ ಸೆಟ್ಲ್ ಆಗುತ್ತೆ. ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋದಕ್ಕೆ ಅರ್ಥ ಸಿಗುತ್ತೆ ನೋಡು. ಯಾರ ಅವಳು? ಅದು ಗೊತ್ತಿದ್ರೆ ನಿಮ್ ತಲೆ ಹಾಕೋ ತಿಂತಿದ್ದೆ. ಹೋಗ ಅವಳು ಮನೆ ಮುಂದೆ ನಿಲ್ತಿದ್ದೆ. ಥೋ ಇವನ. ಅಯ್ಯೋ, ಮತ್ತೆ ಬಂದ ಇವನು. ಬೆಳಿಗ್ಗೊಂದು ಹುಡುಗಿನ ನೋಡ್ದೆ ಕಣೋ, ಸೂಪರು. ಅಯ್ಯೋ, ಸಾಯಕ್ಕೆ ಏನಾದ್ರು ಇದ್ರೆ ಕೊಡ್ರು. ಬೆಳಗ್ಗೆಯಿಂದ ಇವನು ಕಾಟ ತಡೆಯೋಕ್ಕಾಗದೇನೆ ಸಾಯ್ತಾ ಇದ್ದೀನಿ ನಾನು. ಬಿಡು, ನಾ ಕುಡಿಸೋಗ್ತೀನಿ. ಅದೇಡು ಬೆಳಿಗ್ಗೆ. ಅಯ್ಯಪ್ಪ ಮಗ, ನೀನು ಹೋಗಯ್ಯ, ಫಸ್ಟ್ ಹೋಗು. ನೀನು ಮಾತೆ ಆಡ್ಬೇಡ ಮಗ. ನೀನ್ ನನ್ನ ಕಡೆ ಬರ್ಬೇಡ ಮಗ, ಬರ್ಬೇಡ, ಹೋಗ ಮಗ. ಮಚ ಮಚ, ಗುಡ್ ನೈಟ್ ಮಚ.
ಗುಡ್ ನೈಟ್ ಮಗ ನನ್ನ ಫ್ಲ್ಯಾಟು ಮಗ ಹಲೋ ಹಲೋ ಗುಡ್ ನೈಟ್. ಲೋ ಗುಡ್ ನೈಟ್ ಮಗ. ಇಲ್ಲಿ ಯಾವನು ಅರ್ಥನೇ ಮಾಡ್ಕೊಳ್ತಿಲ್ಲ. ಬೆಳಗ್ಗೊಂದು ಹುಡುಗಿನ ನೋಡಿದೆ, ಸೂಪರು. ಗುಡ್ ಮಾರ್ನಿಂಗ್ ಅಭಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಭಿ. ಸೋಡಾ ಬಂದಿಲ್ವಾ? ಇಲ್ಲೇ ಎಲ್ಲೋ ಇರಬೇಕು. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಮಚ್ಚ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮೇಡಮ್ ಇಲ್ಲ ಅಂಜಿನಮ್ಮ ಅಂದರೆ ನಾನೇ ಸರ್. ಅದೇ 2 ತಿಂಗಳಿಂದ ನಿಮ್ಮ ಲೋನ್ ಅಮೌಂಟ್ ಕಟ್ಟಿಲ್ಲ ಮೇಡಮ್. ಲಾಸ್ಟ್ ಮಂತ್ ಅಂದರೆ ಲಾಕ್ಡೌನ್ ಇದೆ ಅಂತ ಬಿಟ್ಟಿದ್ವಿ. ಈ ಮಂತಿಂದು ನಿನ್ನೆಗೆ ಲಾಸ್ಟ್ ಡೇಟ್ ಮೇಡಮ್. ಇವತ್ತೊಂದು ದಿವಸ ಸರ್, ನಾಳೆ ಕಟ್ತೀವಿ. ಇದು ವಿಜಯ್ ಅಂದರೆ ನನ್ನ ಮಗ ಸರ್. ಸ್ವಲ್ಪ ಕರಿತೀರಾ? ವಿಜಯ್. ಹಾಂ ನಾನೇ ಸರ್. ಅದೇ ನಿಮ್ದು 2 ತಿಂಗಳಿಂದ ಲೋನ್ ಅಮೌಂಟ್ ಪೆಂಡಿಂಗ್ ಇತ್ತು. ಈ ಮಂತಿಂದು ನಿನ್ನೆಗೆ ಲಾಸ್ಟ್ ಡೇಟ್ ಇತ್ತು ಸರ್, ಕಟ್ಟಬೇಕಾಗಿತ್ತು. ಸರ್ ಇವತ್ತು ಒಂದಿನ ಟೈಮ್ ಕೊಡಿ ಸರ್, ನಾಳೆ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ. ಈ 2 ಮಂತ್ಸಂದು ಲೋನ್ ಕಟ್ಟಿದರೆ ಕ್ಲೋಸ್ ಆಗುತ್ತಲ್ಲ ಸರ್? ಹಾಂ ಸರ್, ಈ 2 ಮಂತ್ಸಿಂದು ಪ್ಲಸ್ ನಿಮ್ಮದು ಲಾಸ್ಟ್ ಟೈಮ್ ಲಾಕ್ಡೌನ್ ಟೈಮಲ್ಲಿ ಕಟ್ಟಿದ್ದಿಲ್ಲ, ಅದರದೊಂದು 430 ಇಂಟ್ರೆಸ್ಟ್ ಬಿದ್ದಿದೆ ಸರ್. ಸರ್ ಅದಕ್ಕೆ ಯಾಕೆ ಸರ್ ಇಂಟ್ರೆಸ್ಟ್ ಆಗ್ತೀರಾ ನೀವು? ಲಾಕ್ಡೌನ್ ಇದ್ದರೆ ನಾವೇನು ಮಾಡೋಕ್ಕಾಗುತ್ತೆ? ಹಾಂ ಅಲ್ಲ, ಅದು ನನ್ನ ಕೈಯಲ್ಲಿ ಏನಿರಲ್ಲ ಸರ್. ಇದರಲ್ಲಿ ಎಷ್ಟು ತೋರಿಸ್ತದ ಅಷ್ಟು ಹೇಳಬೇಕು. ನಿಮ್ಗೆ ಹಂಗೇನಾದರೂ ಇದ್ದರೆ ಆಫೀಸ್ಗೆ ಬಂದು ಭೇಟಿಯಾಗಿರಿ ಸರ್. ತುಂಬ ಮೋಸ ಸರ್ ಇದು. ಅಲ್ಲ ಸರ್, ನಿಮಗೆ ಅಂತ ಅಲ್ಲ, ಎಲ್ರಿಗೂ ಇಂಟ್ರೆಸ್ಟ್ ಬಿದ್ದಿದೆ. ನಮ್ಮದ್ರಲ್ಲಿ ನಾನು ಲೋನ್ ತೊಗೊಂಡಿದ್ದೀನಿ, ನನಗೂ ಇಂಟ್ರೆಸ್ಟ್ ಬಿದ್ದಿದೆ. ಅಲ್ಲ, ಎಷ್ಟು ಆದಷ್ಟು ಬೇಗ ನೀವು ಲೋನ್ ಅಮೌಂಟ್ ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಂಟ್ರೆಸ್ಟ್ಗೆ ಇಂಟ್ರೆಸ್ಟಾಗಿ ಸಾಯಿಸ್ಬಿಡ್ತಾರೆ. ಆಯ್ತು ಬಿಡಿ ಸರ್, ನಾಳೆ ಎಂಥ ಪರಿಸ್ಥಿತಿಯಲ್ಲಾದರೂ ಕಟ್ತೀನಿ ಬನ್ನಿ. ಓಕೆ, ಮಿಸ್ ಮಾಡಬೇಡಿ. ಆಯಿತು ಸರ್. ಹಾಯ್ ಬ್ರೋ. ಹಾಯ್ ಅಭಿ. ಸಾರ್ ಕೋಪದಲ್ಲಿದ್ದಾರೆ, ಕೇಳ್ತಿದ್ದಾರೆ, ಹೋಗು. ಹೌದಾ? ಸರ್ ಗುಡ್ ಮಾರ್ನಿಂಗ್ ಸರ್. ಹಾಂ ಗುಡ್ ಮಾರ್ನಿಂಗ್. ಈ 10 ಅಕೌಂಟ್ದು ನೆನ್ನೆ ಲಾಸ್ಟ್ ಡೇಟು. 1 ಅಕೌಂಟಿಂದ ಕೂಡ ಪೇಮೆಂಟ್ ಬಂದಿಲ್ಲ. ಏನು ಮಾಡ್ತಾ ಇದೀಯಾ? ಸರ್ ಅದು ಪಾಪ ಅವರು ಊರವ್ರನ್ನೆಲ್ಲ ಪಾಪನಕ್ಕೆ ಇಟ್ಕೊಂಡಿದ್ದೀವ ಈ ಫೈನಾನ್ಸ್ ಕಂಪ್ನಿನ. ಸ್ಟೈಲಿಶಾಗಿ ರೆಡಿಯಾಗಿ ಬರೋಕ್ಕಾಗತ್ತೆ, ದುಡ್ಡು ವಸೂಲಿ ಮಾಡೋಕ್ಕಾಗಲ್ವಾ? ಹೊಟ್ಟೆಗೆ ಅನ್ನ ತಿಂತೀಯಾ, ಏನು ತಿಂತೀಯಾ? ನಾವು ಕೊಡೋ ಪೇಮೆಂಟ್ ಕಾಲು ಭಾಗಷ್ಟಾದರೂ ಕೆಲಸ ಮಾಡಬೇಕಲ್ವಾ? ನಿಮ್ಮಂಥವ್ರಿಗೆ ಕೆಲಸ ಕೊಡ್ತೀವಲ್ಲ, ನಮ್ಮ ಚಪ್ಪಲಿ ತಗೊಂಡು ನಾವೇ ಹೊಡ್ಕೋಬೇಕಾಗಿದೆ. ಸಾರಿ ಸರ್. ಇವತ್ತು ಸಾಯಂಕಾಲದೊಳಗಡೆ ಈ 10 ಅಕೌಂಟಿಂದನೂ ಪೇಮೆಂಟ್ ಬರಲೇಬೇಕು. ಹಾಂ ಹೋಗು, ಗೆಟ್ ಔಟ್. ಬ್ಯಾಂಕ್ ಎಕ್ಸಾಮ್ ಬರ್ತೀನಿ, ಬ್ಯಾಂಕಲ್ಲಿ ಜಾಬ್ ಸಿಗಲಿ, ಈ ನನ್ನ ಮಗನ ತಲೆ ಕಲ್ಲಾಕಿ ಹೋಗ್ಬಿಡ್ತೀನಿ.
ಇವಳನ್ನ ನೋಡಿದ್ಯೇನೋ? ಇಲ್ಲ ಅಣ್ಣ ನಾನು ನೋಡಿಲ್ಲ ಅಣ್ಣ.